ಅಜ್ಜಿ ಎಲ್ಲ ಎಡವಟ್ಟಾಗೋಗ್ಬಿಡ್ತು ಅಜ್ಜಿ, ಎಲ್ಲ ಹಾಳಾಗೋಗ್ಬಿಡ್ತು ಇವಾಗ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣಜ್ಜಿ ನನಗಂತೂ. ನನ್ನ ಗಂಡ ತಿನ್ನಲ್ಲ ಹೋಗು ಅಂತ ಅಂದ. ಏನು ಮಾಡಲಿ? ಥೂ, ಆ ಅಮ್ಮನ ಹತ್ರ ಮಾಡಿಸ್ಕೊಂಡು ಬಂದಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡ್ತಲ್ಲ ಅಜ್ಜಿ ಸುಮ್ಮನೆನೇ. ಥೂ, ತಿಂತಾನೆ ಅಂತ ಅನ್ಕೊಂಡೆ, ಎಲ್ಲ ವೇಸ್ಟ್ ಆಗೋಯ್ತು. ನೀನು ನನ್ನ ಮದುವೆ ಮಾಡ್ಕೊತೀಯೋ ಇಲ್ಲ ನಾನು ಕೆರೆಗೆ ಬಿದ್ದು ಸಾಯಿಲ್ಲ ಹೇಳು. ನೀನು ಬಿಟ್ಬಿಟ್ಟು ಬದುಕಕ್ಕೆ ಹಾಕಿಲ್ಲ ನನಗೆ. ನೀನಿಲ್ಲ ಅಂದ್ರೆ ನಾನಿಲ್ಲ, ನಾನು ಸತ್ತೋಗ್ಬಿಡ್ತೀನಿ, ಕೆರೆಗೆ ಹಾರ್ಬಿಡ್ತೀನಿ ನಾನು. ಹಾರಿ ಈ ಪ್ರಾಣನ ತ್ಯಜಿಸ್ಬಿಡ್ತೀನಿ. ನನಗೆ ಈ ಪ್ರಾಣನೇ ಬೇಡ. ನೀನು ಇಲ್ದಿರೋ ಪ್ರಾಣ ನನಗೆ ಬೇಡ ಬೇಡ ಬೇಡ, ನನಗೆ ಬೇಡ. ನಾನು ಹೊಂಟೋಯ್ತೀನಿ. ಏಯ್ ತಿರ್ಪೆ, ಇದ್ಯಾಕ್ಲ ಹಿಂಗೆ ಚಿತ್ರಹಿಂಸೆ ಕೊಡ್ತಿದ್ಯಾ ನನಗೆ? ತಿರ್ಪೆ ನನ್ನ ಮಗನೇ, ನನಗಂತೂ ಸಾಕಾಗೋಗ್ಬಿಟ್ಟೈತಿ ನಿನ್ನ ಹತ್ರ ಅಣಗಿ. ಇದು ಯಾಕೆ ಹಿಂಗೆ ಚಿತ್ರಹಿಂಸೆ ಕೊಟ್ಟಿಯ ನೀನು? ನಿಂಗೇನು ಮಾಡೋಕ್ಕೇನು ಕ್ಯಾಮೆಕೆ ಥರ ಏನೂ ಇಲ್ವಾ ನಿನಗೆ? ಬೊಡ್ಡ ಇದನ್ನು ತಗೊಬಿಟ್ಟು ಬಂದು ಹೋಗಿ ಸುಮ್ಕೆ ಏನಿಯ ಇಲ್ಲಿಂದ. ಅಯ್ಯ, ಯಾವ ಇದಕ್ಕೆ ಅಂತ ನಂಗೆ ಟಾರ್ಚರ್ ಕೊಡ್ತಾ ಇದೆಯೋ ಏನೋ ನಾಕಾಣೆ. ಇದೇನು ಮೊಮ್ಮಗಳು ಹಿಂಗೆ? ಇವನು ಯಾಕೆ ಹಿಂಗೆ ನಿನ್ನಿಂದ ಬಿದ್ದವನಲ್ಲ? ತಿರ್ಪೆ ಏಯ್, ಏನ್ಲ ಬೇಕೇನು ದರುಮ್ದೇಟು ನಿಂಗೆ? ನಾನು ಸತ್ರು ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ನಾನಂತೂ ಇವಳನ್ನೇ ಮದುವೆ ಮಾಡ್ಕೊಳ್ಳೋದು. ನನಗೆ ನೀನೇನಿಯ ಬೇಕು. ಯಾರೇನು ಶಿಕ್ಷೆ ಕೊಟ್ರು ಪರವಾಗಿಲ್ಲ, ಅನುಭವಿಸ್ಕತ್ತೀನಿ ನಾನು. ಆದರೆ ನಿಮ್ಮನ್ನು ಮಾತ್ರ ಬಿಟ್ಬಿಟ್ಟಿರಕ್ಕಿಲ್ಲ ನಾನು. ಏನೇ ಇದು? ಯಾಕೆ ಇವ್ ನಿನ್ನಿಂದೆ ಬಿದ್ದವನೇ? ನನಗೂ ಅದೇ ಗೊತ್ತಾಗ್ತಿಲ್ಲ ಕಣಜ್ಜಿ. 3 ದಿನದಿಂದ ಒಳ್ಳೆ ಎಮ್ಮೆ ಥರ ಹಿಂದೆ ಬಿದ್ದವನೇ. ಹಿಂದೆ ಸುತ್ತಾನೆ ಅವನೇ. ನನಗಂತೂ ಯಾಕೆ ಅಂತ ನನಗೆ ಗೊತ್ತಾಯ್ತಿಲ್ಲ. ನಾನು ಇವನು ಎಂದು ಮಾತಾಡ್ಸಿಲ್ಲ ನಾನು ಮೊದಲೆಲ್ಲನೂ. ಇವಾಗ ಹಿಂಗೆ ಹಿಂದೆ ಬಿದ್ದಿರೋದು ನನಗೆ ಅದೇ ತಲೆ ಕೆಟ್ಟೋಗ್ಬಿಟ್ಟೈತೆ. ಮೆಟ್ನಾಗ ಹೊಡಿತೀನಿ, ಚಾಕ ತಗೊಂಡು ಕೊಲೆ ಮಾಡ್ತೀನಿ ಅಂತ ಎಲ್ಲ ಎದುರಿಸಿದ್ದೀನಿ ಅಜ್ಜಿ. ಆದ್ರೂ ಏನಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಹಿಂದಿಂದೆನೇ ಸುತ್ತಾವನೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ನಿನ್ಗೆ ಹೇಳೋಣ ಅಂತ ಅನ್ಕೊಂಡ್ರೆ ಮರ್ತೇ ಹೋಗ್ಬಿಟ್ಟೆ ನಾನು. ಅಯ್ಯೋ ಬಿಡು, ಇವಾಗ ಸುಮ್ಮನಾಯ್ತೆ, ನಾಳೆಗೆ ಸುಮ್ಮನಾಯ್ತಾನೆ ಅಂದರೆ ಇವಾಗ ನೋಡಿದ್ರೆ ಪಿರಾಣ ಕಳ್ಕೊತೀನಿ ಅಂತ ಹೇಳ್ತಾವನೆ. ಹೋಗಿ ಸಾಯಿ ಅಂತ ಹೇಳ್ಬಿಡ್ಲಾತಾಗೆ ನೆಗದ್ ಬಿದ್ದು ಸಾಯ್ಲಿ ಅಂತ ನನಗೆ ಕಾಟನ ತಪ್ತದೆ. ಆಮೇಕಿಂತ ಪೊಲೀಸರು ಬಂದು ಹಿಂಗೆ ಹೇಳ್ಕೊಂಡು ಹೋಯ್ತಾರೆ. ಇವನ್ಗೆ ಯಾಕೆ ಇಂಥ ಬುದ್ಧಿ ಬಂತು? ಕಂಡ ವಿಧಿಕೋ ಮಾಂಸ ವಿಧಿಕೋ ರಕ್ತ ವಿಧಿಕೋ, ಗುಂಡಿಗೆಯ ಈ ಪ್ರೀತಿ ಮಾತ್ರ ನಿನ್ನ ಎದೆಗೋ. ಓ ಪ್ರಾಣವೇ ನಾನಿನ್ನ ಬಿಡಲಾರೆ. ಲೋ ತಿರ್ಪೆ, ಯಾಕಲ್ಲ ಹಿಂಗಾಡ್ತಿದ್ಯಾ? ಏನಾಯ್ತಲ್ಲ ನಿಂಗೆ? ಏನ್ ಬೈಕ್ಲ ನಿಂಗೆ? ಯಾಕಲ ಹಿಂಗಾಡ್ತಿದ್ಯಾ? ಅಜ್ಜಿ, ನಂಗೆ ನಿಮ್ಮ ಅಮ್ಮಗಳ ಜೊತೆ ಮದುವೆ ಮಾಡಿಸು. ನಿಮ್ಮ ಅಮ್ಮಗಳ ಜೊತೆ ಓಡಾಡಬೇಕು. ನಾನಂತೂ ಹುಚ್ಚ ಹೋಗ್ಬಿಟ್ಟಿದ್ದೀನಿ, ಹುಚ್ಚ ಪ್ರೇಮಿ ಹೋಗ್ಬಿಟ್ಟಿದ್ದೀನಿ. ಇವಳಿಲ್ಲ ಅಂದರೆ ಬದುಕಕ್ಕೆ ಆಗ್ತಾ ಇಲ್ಲ. ಕುಂತ್ರು ನಿಂತರು ಎಲ್ಲನೂ ಇವಳೇ ಕಾಣಿಸ್ತಾವಳೆ, ಇವಳೇ ಬೇಕು ಅನ್ನಿಸ್ತಾಯ್ತು ನನಗೆ. ಹೆಂಗನ ಮಾಡಿ ನೀವು ನನಗೆ ಮದುವೆ ಮಾಡಿಕೊಟ್ಬಿಡಿ. 4 ಹಳ್ಳಿಯಲ್ಲಿ 5 ಹಳ್ಳಿ ಆದರೂ ತಿರುಗ್ಬಿಟ್ಟು ನಿಮ್ಮ ಅಮ್ಮಗಳಿಗೆ ಎಂಥ ಸಂದಕ್ಕಿರೋ ಊಟ ಬಡಿಸ್ತೀನಿ ಅಂತ ಹೇಳಿದ್ರೆ ಇಡೀ ಊರಾಗ ಯಾರೂ ತಿನ್ನಬಾರ್ದು ಅಂಥ ಊಟ ಎಲ್ಲ ತಗೊಬಂದು ಬಡಿಸ್ತೀನಿ. ಇದೊಂದೇ ಒಂದು ಕಿತ ನನ್ನ ಮಾತು ಕೇಳಿ ಪ್ಲೀಸ್ ಅಜ್ಜಿ. ಏನು ಎಡವಟ್ಟಾಯ್ತಲ್ಲ ಅಲ್ಲೇ ಮೊಮ್ಮಗಳೇ. ಅಜ್ಜಿ, ನೀನು ಆ ಮಟನ್ ಸಾರನ್ನ ತಗೊಂಬಂದು ನಿನ್ನ ಗಂಡ ತಿನ್ನಲಿಲ್ಲ ಅಂತ ಹೇಳ್ದೆ ತಾನೆ? ತಿನ್ನಲಿಲ್ಲ ಅಂತಂದಮೇಲೆ ಏನು ಮಾಡಿದೆ ಮಟನ್ ಸಾರನ್ನ ನೀನು? ಏನು ಮಾಡಲಿಲ್ಲ, ಅಲ್ಲೇ ಬಿಸಾಕ್ಬಿಟ್ಟು ಸುಮ್ಮನಾದೆ ಅಷ್ಟೇ. ನೀನೆಯ ಅದನ್ನು ತೊಳೆ ಈಚೆ ಕಡೆ ಕಾಕ ಏನು ಮಾಡೋಕ್ಕೆ ಹೋಗ್ಲಿಲ್ವಾ ನೀನು? ಇಲ್ಲ ಕಣಜ್ಜಿ, ಏನು ಮಾಡೋಕ್ಕೆ ಹೋಗಲಿಲ್ಲ. ಏನು ಮಾಡಲಿ ನಾನು? ನೀನೇ ಹೇಳು, ಏನು ಮಾಡಲಿ ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಟ್ಟೆ. ನಾನು ನನ್ನ ಗಂಡ ತಿನ್ನಲ್ಲ ಅಂತ ಹೇಳಿದ್ನ. ನನಗೆ ಯಾಕೋ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ನನಗೆ. ಅಯ್ಯೋ, ಇವನು ತಿನ್ನಲ್ಲ ಬೇರೆ ಅಂತವನೇ, ಇನ್ನು ಯಾಕೆ ಸುಮ್ಕೇನಿ ಅಂತ ಕುಂತ್ಕೊಂಡು ಏನು ಮಾಡಲಿ ಅಂತ ಅಥವಾ ಸುಮ್ಮನೆ ಬೇಜಾರಾಯ್ತು ಮನೆಕೊಬಿಟ್ಟೆ. ಆಮೇಕಿಂದ ಆಯ್ತು ಎಲ್ಲೋಯ್ತೋ ಏನಾಯ್ತೋ ಕ್ಯಾನು ನಾನು ನೋಡಲಿಲ್ಲ ಮಾಡಲಿಲ್ಲ, ಎಂಥದನ್ನೂ ಇಲ್ಲ. ತಿರ್ಪೆ, ನೀನು 3 ದಿನದಿಂದ ನಮ್ಮ ಮನೆಗೆ ಮಟನ್ ತಿಂದಿಲ್ಲ ನೀನು? ತಿಂದೆ. ಏನಿವಾಗ ತಿಂದ ಮಟನ್ನ? ಯಾರು ಕೊಟ್ಟರು ನಿಂಗೆ ಮಟನ್ನ? ನಿಧಿ ಕೊಟ್ಲು ನಂಗೆ ಮಟನ್ನ. ಬಹಳ ಚೆನ್ನಾಗಿತ್ತು ಮಟನ್ನು. ಅಜ್ಜಿ, ನನ್ನ ಗಂಡ ಹಿಂದೆ ಬರಲಿ ಅಂತ ಹೇಳ್ಬಿಟ್ಟು ಮಾಡಿರೋ ಮಟನ್ ಇವನು ತಿಂದರೆ ಇವನು ಯಾಕಜ್ಜಿ ನನ್ನ ಹಿಂದೆ ಬರ್ತಾನೆ? ಅಯ್ಯೋ, ನಾನು ಅಮ್ಮಂಗೇನು ಫೋಟೋ ತೋರಿಸಿದ್ವಾ ಇಲ್ಲ ನಿನ್ನ ಗಂಡನ ಹೆಸರು ಹೇಳಿದ್ವಾ? ಏನೂ ಇಲ್ಲ, ಗಂಡ ಹಿಂದೆಗಡೆ ಬರಬೇಕಷ್ಟೇ ಅಂತ ಹೇಳ್ಬಿಟ್ಟು ಅಲ್ವೇ ನಾವು ಮಾಡಿಸಿದ್ದು ಮಟನ್ನ. ಅದಕ್ಕೆ ಅಮ್ಮ ಯಾರ ಹೆಸರು ಹೇಳಿಲ್ಲ, ಏನೂ ಮಾಡಿಲ್ಲ. ಇವಳು ಯಾರು ಕೊಡ್ತಾಳೋ ಅವಳು ಹಿಂದೆಗಡೆ ಬರಲಿ ಅಂತ ಹೇಳ್ಬಿಟ್ಟು ಏನೋ ಮಾಡ್ಕೊಟ್ಬಿಡ್ತಾಳೆ ಮಂತ್ರ ಹಾಕ್ಬಿಟ್ಟು. ಅದಕ್ಕೆ ನನ್ನ ಪ್ರಕಾರ ಈ ನನ್ನ ಮಗ ತಿಂದ್ಬಿಟ್ಟು ನೀನು ಹಿಂದೆ ಅಳಿತಾವನೆ ಅಂತ ಅನ್ನಿಸ್ತೈತೆ. ಅಯ್ಯೋ ರಾಮ, ಅಯ್ಯೋ ಅಜ್ಜಿ, ಈಗೇನಜ್ಜಿ ಮಾಡೋದು? ತಲೆ ಕೆಟ್ಟೋಗ್ಬಿಡ್ತದಲ್ಲ. ಇವನು ಹಿಂದೆ ತಿರುಗಿ ನಾನು ಹಿಂದೆ ನಾನು ಹಾಳು ಮಾಡ್ತಾವನ ಜೀವ ನನ್ನ ಹೆಸ್ರನ್ನ. ಇರು, ನಾನು ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ಕುಡ್ಸ್ಕೊಬಿಟ್ಟು ಬರೋಕ್ಕೆ ಇನ್ನೊಂದು ಮಟನ್ ಸಾರನ್ನ ಮಾಡಿಸ್ಕೊಬಿಟ್ಟು ತಗೊಬಿಟ್ಟು ಬರ್ತೀನಿ. ಹೋಗಿ ಈ ನನ್ನ ಮಗನ ನಿಮ್ಮ ಮನೆ ಹತ್ರ ಕೂರಿಸಿರಲ್ಲೇ ನೆನೆಯ ಎಲ್ಲಿ ಕೂರಿಸಿರಿ ಈಚೆ ಕಡೆ ಬರ್ತೀನಿ. ಮಟನ್ ಸಾರು ಮಾಡಿಸ್ಕೊಂಡು ನನ್ನ ಮಗನ ಬಡಿಸ್ಬಿಡೋಣ. ಅದಾಗ ಆಳು ಬಿದ್ದು ಹೋಗ್ತಾನೆ ಅತ್ತಾಗಿ. ಇಲ್ಲ ಅಂತ ಹೇಳಿದ್ರೆ ಈ ಹಿಂದೆ ಸುತ್ತಾನೇ ಇರ್ತಾನೆ. ಎಷ್ಟು ಅಂತ ನೋಡ್ತೀಯ, ಎಷ್ಟು ಅಂತ ಸಹಿಸ್ಕತ್ತೀಯ? ಅವಳು ನಿಧಿ ಯಾಕೆ ಇವನು ಬಡಿಸೋದು ಅಂತ ಗೊತ್ತಾಗಲಿಲ್ಲ.
ಸದ್ಯ ಇವನು ಬಡಿಸಿದಕ್ಕೆ ಸೊರಾಯ್ತು. ಇಲ್ಲ ಬ್ಯಾರೆ ಎಲ್ಲನ ಯಾರಿಗಾನ ಬಡಿಸ್ಬಿಟ್ಟು ತಿರ್ಗಾ ನಾಯಿಗೆ ಎಲ್ಲ ಹಿಂದೆ ಬರಂಗೆ ಆಗ್ಬಿಟ್ಟಿದ್ರೆ ಏನು ಕತೆ ಆಗೋದು ಹೇಳು. ನಾಯಿಗಳು ನೊರಿಗಳು ಯಾವನ ತಿಂದ್ಬಿಟ್ಟು ಮಟನ್ನ ಈಚೆ ಕಡೆ ಬಿಸಾಕಿದ್ರೆ ನಾಯಿ ತಿಂತಾ ಇದ್ದಿದ್ದು. ಆಮೇಲೆ ನೀನು ಹಿಂದಿಂದೆ ತಿರುಗ್ತಾ ಇದ್ರೆ ಯಪ್ಪ ದೇವ್ರೆ, ಒಂದಲ್ಲ ಎರಡಲ್ಲ ಒಂದು 5-6 ನಾಯಿಗಳು ತಿರ್ಗಂಗಿದ್ದಿದ್ರೆ ಏನಾಗೋದು ಹೇಳು. ಯೋಚನೆ ಮಾಡು. ಇವನು ತಿಂದಿರೋದೇನೆ ಎಷ್ಟೋ ವಾಸಿ. ಸದ್ಯ ಹೆಂಗನ ಮಾಡಿ ಇದಕ್ಕೊಂದು ಸಾರು ಮಾಡಿಸ್ಕೊಬತ್ತೀನಿ ಇರು. ನಾಯಿ ತಿರುಗ್ತಿದ್ವಾ? ಹೂನಿ ನಡಿ, ಅವನ ಮಂತ ಕರ್ಕೊಂಡು ಬರ್ತೀನಿ ನಾನು. ತಿರುಪೆ, ನಿಂಗೆ ಮಟನ್ ಊಟ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಏನು ಮಟನ್ ಊಟ ಕೊಡ್ತೀಯಾ? ನಿನಗೆ ನನ್ನ ಮೇಲೆ ಪಿರುತಿ ತಾನೆ? ಬಾ, ಇಷ್ಟು ದಿನ ಅಲ್ದಿದ್ದಕ್ಕೂ ಸಾತ್ಕಾಯ್ತು. ಕೊಡ್ತೀನಿ ಬಾ ಮಟನ್ ಊಟನ. ಕೊಡ್ಬಾ. ಇಲ್ಲೇ ಕುಂತ್ಕ. ನಮ್ಮ ಅಜ್ಜಿ ತಕೊಬಿಟ್ಟು ಬರಕ್ಕೆ ಹೋಗೈತೆ, ತಕೊಬತ್ತದೆ. ಹೊಟ್ಟೆ ತುಂಬ ತಿನ್ಕೊಬಿಡು. ಆಯ್ತು ಆಯ್ತು. ನಿನಗೆ ನನ್ನ ಮೇಲೆ ಇಷ್ಟ ಆದ್ರೂ ಕರುಣೆ ಪಿರುತಿ ಬಂತಾಯ್ತಲ್ಲ, ಅಷ್ಟೇ ಸಾಕು. ನನಗಂತೂ ಬಿಟ್ಟಿರಕ್ಕಾಗಲ್ಲ. ನಿನ್ನನ್ನು ಬಿಟ್ಟು ಮಾತ್ರ ನನ್ನ ಕೈಲಿರಕ್ಕಾಗಲ್ಲ ಬಿಡು. ಇದೇ ಥರ ನನ್ನ ಗಂಟ ಏನಾದ್ರು ನಾನು ಹಿಂದಿಂದೆ ಸುತ್ತಂಗಿದ್ರೆ ಹೆಂಗಿರೋದು? ಎಲ್ಲ ಹಾಳಾಗೋಗಿ ಈ ನನ್ನ ಮಗ ತಿರುಗ್ದ. ಅದ್ರ ಬದಲು ನನ್ನ ಗಂಡ ತಿರುಗಿದ್ರೆ ನಾನು ಟಾಪಾಗಿತ್ತಾ ಇದ್ದೆ ಎಲ್ಲನೂ. ಆ ನನ್ನ ಮಗ ಒಂದು ಪೀಸ್ ಮಟನು ತಿನ್ನಕ್ಕಿಲ್ಲ ಅಂತ ಅಂದ್ಬಿಟ್ನಲ್ಲ, ಅವನನ್ನಂತೂ ಬಿಡಕ್ಕಿಲ್ಲ ನಾನು. ಬೇಗ ಕೊಡು. ಮಟನ್ನು ತಿನ್ನಬೇಕು ಅಂತ ಬೊಲಾಸೆ ಆತಾಯ್ತು ನನಗಂತೂ. ಇದೇನೋ ತಿರುಪೆ, ನಿಮ್ಮಂಗೆ ಕುತ್ಕೊಬಿಟ್ಟಿದ್ಯಾ? ಇನ್ನು ಮನೆಗೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಿಲ್ಲ ಕಣ ಇನ್ನ. ಏನು ಬೇಡ ನನಗೆ. ಈ ತೇಜ ನನಗೆ ಅಂತ ಹೇಳ್ಬಿಟ್ಟು ಮಟನ್ ಊಟ ಕೊಡ್ತಲ್ಲಂತೆ, ಅದಕ್ಕೆ ಕಾಯ್ಕೊಂಡಿದ್ದೀನಿ. ಅಬ್ಬೋ, ಏನು ನಿನ್ನ ಫ್ರೆಂಡಾ? ಏನೇ ನನ್ನ ಫ್ರೆಂಡ್ ಅಂತ ಕೇಳ್ತೀಯಾ? ಅವನು ಯಾಕೆ ನನ್ನ ಫ್ರೆಂಡ್ ಆಗ್ತಾನೆ? ನಿನ್ನ ಫ್ರೆಂಡ್ ಇರ್ಬೇಕಷ್ಟೇನೆ, ನನ್ನ ಫ್ರೆಂಡ್ ಅಂತೂ ಅಲ್ವೇ ಅಲ್ಲ. ನೀನೇನಾದ್ರೂ ಹಿಂಗೆ ಗಿಂಡ ಅಂತ ಆಡ್ಕೊಂಡ್ರೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಷ್ಟೇ. ನಿನ್ನ ಫ್ರೆಂಡ್ ಅಂತ ಆಡ್ಕೊಂತಾಳೆ. ಏನು ಇವಳು ಒಬ್ಳಿಗೇನೆ ಎಲ್ಲನೂ ಫ್ರೆಂಡ್ಸ್ಗಳು ಒಳ್ಳೆ ಇರೋ ನಮ್ಗೆ ಯಾರು ಇಲ್ವೇ ಇಲ್ಲ. ಎಲ್ಲ ತಿರ್ಬೋಕಿಗಳೇ ಇರೋದು. ಮನೆ ಮಟನ್ ತಂದಿರೋ ಊಟನ ಇವನಿಗೆ ತಂದಿಕ್ದೆ ನೀನು? ಅಯ್ಯೋ, ನಮ್ಮನೆಗೆ ಯಾರು ಮಟನ್ ತಿನ್ನಕ್ಕಿರ್ಲಿಲ್ಲ ಅವತ್ತು. ನಮ್ಮ ಅಣ್ಣನೂ ತಿನ್ನಲ್ಲ ಅಂದ, ನನಗೂ ಇಷ್ಟ ಇರಲಿಲ್ಲ. ನಮ್ಮ ಅಮ್ಮನ ಕೇಳಿದೆ, ನಮ್ಮಮ್ಮನೂ ಬೇಡ ಅಂತು. ಇನ್ನೇನು ಮಾಡಲಿ, ಇಲ್ಲಿ ತಿರ್ಪೆ ಬಂದು ಹೊಟ್ಟೆ ಸಿತಾಯ್ತೆ, 3 ದಿನ ಆಯ್ತು ಊಟ ಮಾಡಿ ಅಂತ ಹೇಳ್ದ. ಅದಕ್ಕೇನೆ ನಾನೇನೆ ಸರಿ ಬಿಡು ಅಂತ ಹೇಳ್ಬಿಟ್ಟು ತಿರ್ಪೆ ತಂದು ಕೊಟ್ಟೆ. ಯಾಕೆ ನೀನು ತಿನ್ಬೇಕಿತ್ತಾ? ಏನೋ ನಾನೇ ತಿನ್ಬೇಕಿತ್ತು, ನೀನು ಯಾಕೆ ಕೊಡಕ್ಕೋದೆ? ನೀನು ತಿನ್ಬೇಕಾದ್ರೆ ತಗೊಂಡೋಗಿ ನಿನ್ನ ರೂಮಿಗೆ ಬಚ್ಚಿಟ್ಕ. ಅದ್ರ ಬದಲು ಆದಿ ಬೀದಿನಾಗೆಲ್ಲ ಇಕ್ಕಿದ್ರೆ ನಾವು ಹಂಗೆ ತಗೊಂಡು ದಾನ ಮಾಡ್ತಾ ಇರ್ತೀವಮ್ಮ, ಅಷ್ಟೇನೆ. ಮಟನ್ನ ತಗೊಳ ತಿರ್ಪೆ, ತಕ ಹೊಡೆ ತುಂಬ ತಿನ್ಕೊ ಹೋಗು. ಆಮೇಕಿಂದ ತಂದು ಕೊಡಿವಂತಿದನ್ನ ಬಾಕ್ಸ ತಗೊಂಡೋಗಪ್ಪ, ಹೊಡೆ ತುಂಬ ತಿನ್ಕ. ಅಯ್ಯೋ ಅಜ್ಜಿ, ತಿರ್ಪೆ ಮೇಲೆ ನಿಮ್ಗೆ ಎಷ್ಟು ಪಿರುತಿ ಉಕ್ಕುಕ್ಕಿ ಹರಿತೈತೆ ಅಂದರೆ ಅಪ್ಪ, ತಡ್ಕೊಳಕ್ಕಾಯ್ತಿಲ್ಲ. ನಿಮ್ಮ ಪಿರುತಿ ನೋಡೋಕ್ಕಾಯ್ತಿಲ್ಲ. ಘಮ ಅಂತೈತೆ. ತಿಂದಿದ್ದದಂತೂ ಇರಕ್ಕಾಗಕ್ಕಿಲ್ಲ. ಘಮ ತಿನ್ಕೊಬಿಡ್ತೀನಿ. ತಿನ್ಲಿ ಅಂತ ತಾನೆಲ್ಲ ಕೊಟ್ಟಿರೋದು. ಫಸ್ಟ್ ಹೋಗಿ ಗಬ ಅಂತ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಮನೆಗೆ ಹೋಗ್ಬಿಟ್ಟು ಆಮೇಕಿಂದ ಬಾ ಹೋಗ. ಈಗ ಸುಮ್ಕಿಯಂಗೆ ತಲೆ ತಿನ್ಬೇಡ. ಹೋಗು ಫಸ್ಟು. ನನಗೆ ಈ ತೇಜನ್ ನೋಡ್ಕೊಂಡೆ ತಿನ್ಬೇಕು ಅಂತ ಅನ್ನಿಸ್ತೈತೆ. ಇಲ್ಲೇ ತಿನ್ಕತೀನಿ. ಅಲ್ಲಿ ಹೋಗಿ ತಿನ್ಕೋ ಹೋಗಿ. ಸುಮ್ನೆ ಯಾಕೆ ತಲೆ ತಿಂತಿ? ಅಲ್ಲಿ ಹೋಗಿ ತಿನ್ನೋಗು. ಸರಿ ಆಯ್ತು. ನಿನ್ ಪ್ರೀತಿಯಿಂದ ಕೊಟ್ಟಿರೋದನ್ನ ನಾನು ಪ್ರೀತಿಯಿಂದ ತಿನ್ಕತೀನಿ. ಅಜ್ಜಿ ಮಾಡಿಸ್ಕೊಬಿಟ್ಟು ಬಂದ? ನಿಜವಾಗ್ಲೂ ಕೊಟ್ಟ ತಾನೆ? ಕೊಟ್ಲು. ಇದನ್ನು ತಿಂದರೆ ಎಲ್ಲ ಹೊಂಟೋಯ್ತದೆ, ತಲೆ ಕೆಡಿಸ್ಕೊಬೇಡ ಅಂತ ಹೇಳೋಳೆ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಯೋಚನೆ ಮಾಡಕ್ಕೆ ಹೋಗ್ಬೇಡ, ಬಿಟ್ಬಿಡು. ತಿಂದ್ಬಿಟ್ಟು ಇನ್ನೊಂದು ಗಂಟೆಗೆ ಎಲ್ಲ ಸುರೋಗ್ಬಿಡ್ತಾನಂತೆ. ಯಪ್ಪ ದೇವ್ರೆ, ಅಮ್ಮ ಯಾಕೆ ಅಂತ ಕೇಳಿದ್ಲು. ಹಿಂಗೆ ಎಡವಟ್ಟ ಹೋಗ್ಬಿಟ್ಟೈತೆ ಅಂತಂದೆ. ಅವ್ರ ಹೆಸ್ರು ಮೇಲೆ ಮಾಡಿಸ್ಕೊಂಡು ಹೋಗಿದ್ರೆ ಅವ್ರಿಗೆ ಮಾತ್ರ ತಗೊಳ್ಳೋದು. ನೀವು ಯಾಕೆ ಹೆಸ್ರು ಏನು ಹೇಳಿಲ್ವಲ್ಲ, ನಾನು ಅದಕ್ಕೆ ಹಂಗೆ ಮಾಡಿಕೊಟ್ಬಿಟ್ಟೆ ಅಂತಂದ್ಲು. ಅಯ್ಯೋ ಪರವಾಗಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ನಾನು ಇಸ್ಕೊಬಿಟ್ಟು ಬಂದೆ. ಇದು ಒಂದು ತಿಂದ್ಬಿಟ್ರೆ ನನ್ನ ಮಗ, ಅಪ್ಪ ದೇವ್ರೆ, ಹರಿತದೆ ನಮಗೆ ಬಾಧೆ. ಯಪ್ಪ, ಹೆಂಗನ ಮಾಡಿ ನೀನೇ ಹೊಲಿಸ್ಕೋಬೇಕೆ ನಿನ್ನ ಗಂಡನ್ನ? ಬಿಟ್ರೆ ಬೇರೆ ದಾರಿನೇ ಇಲ್ಲ ನಿನಗೆ. ಅದೇನಮ್ಮ, ಹೆಂಗೆ ಹೊಲಿಸ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ನನಗೆ. ಹೆಂಗೆ ಹೊಲಿಸ್ಕೋಬೇಕು ನನ್ನ ಗಂಡನ್ನ? ಛೇ, ಏನು ಮಾಡೋದು, ಏನು ಕತೆನೋ. ಈಗ ಬಸ್ರಿ ಅಲ್ಲ ಅಂತ ಗೊತ್ತಾಗಕ್ಕೆ ಇನ್ನೊಂದು 2-3 ತಿಂಗಳು ಬಾಕಿ ಐತೆ. ಅಷ್ಟರೊಳಗಡೆ ಹೆಂಗನ ಮಾಡಿ ನನ್ನ ಗಂಡನನ್ನು ಬಿಡಲೇಬಾರ್ದು. ಹೆಂಗನ ಮಾಡಿ ಗ್ರಿಪ್ ಹಿಡ್ಕೋಬೇಕು ನೋಡು. ಬಿಡು ಮೊಮ್ಮಗಳೇ, ಆಯ್ತದೆ, ಏನೋ ಒಂದು ಆಯ್ತದೆ. ಏನಾಗ್ತೈತೆ ಅಜ್ಜಿ, ಏನಾಗ್ತೈತೆ? ನಂಗೆ ತಲೆ ಕೆಟ್ಟ ಹಿಡ್ದೈತೆ. ಸರಿ ಬಿಡು, ನೋಡೋಣ. ಟ್ರಿಪ್ಪೆ ಕಾಟ ತಪ್ಪಿದ್ರೆ ನಂಗೆ ಅಷ್ಟೇ ಸಾಕು, ಅರ್ಧ ತಲೆನೋ ಕಡಿಮೆ ಆಗ್ತೈತೆ. ತಪ್ತೈತೆ ಬಿಡೆ, ನಾನು ನೋಡ್ಕೊತೀನಿ. ಅವ್ನಿಗೆ ಹೆಂಗೋ ನಾನೇ ಮುಂದಕ್ಕೆ ಹೋಗ್ಬಿಟ್ಟು ತಿನ್ನಿಸ್ತೀನಿ. ತಿನ್ನು ಅಂತ. ಸರಿ, ಹೋಗಿ ಫಸ್ಟ್ ನೋಡೋಗು.